ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಸ್ಯಾಟರ್ಡೆ. ಸೊ ಮಾರ್ನಿಂಗ್ ನಾನಂತೂ ಆಲ್ಮೋಸ್ಟ್ 4:30ಗೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿದ. ಇವತ್ತು ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾಗಮಂಗಲ ಹತ್ರ ಇರೋದು. ನನಗೆ ರೆಗ್ಯುಲರಾಗಿ ಫಾಲೋ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಜನಗೂ ಎಲ್ಲ ರೆಡಿ ಮಾಡಿಸಿದ್ದಾಯ್ತು. ಅವನಿಗೆ ಫುಲ್ ನಿದ್ರೆ ಇದೆ. ಇನ್ನು ಸ್ವಲ್ಪ ರೆಡಿ ಮಾಡಿಸಿದ್ಮೇಲೆ ಹಂಗೆ ನಿದ್ರೆ ಮಲ್ಕೊಂಡಿದ್ದಾನೆ. ಚಂದು ರೆಡಿ ಆಗ್ತಿದ್ದಾರೆ. ರೆಡಿ ಆಗಿದ ತಕ್ಷಣ ಹೊರಡೋದು. ಸೊ ಬೇಗ ಹೋಗಿ ಬೇಗ ಬರೋದು ಅಂತಿದೆ. ಯಾಕೆಂದರೆ ಜಿಯನ್ಗೆ ನಮ್ಮ ಸೊಸೈಟಿಲೆಲ್ಲ ರಿಪಬ್ಲಿಕ್ ಡೇಗೆ ಏನಂದರೆ ಡ್ರಾಯಿಂಗ್ ಕಾಂಪಿಟೇಷನ್ ಥರ ಏನೋ ಮಾಡ್ತಿದ್ದಾರೆ. ಸೊ ಅವನಿಗೂ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಅವನಿಗೂ ಮಿಸ್ ಆಗೋದು ಬೇಡ ಅಂದ್ಬಿಟ್ಟು ಬೇಗ ಹೋಗಿ ಬೇಗ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಬೆಳಗ್ಗೆನೆ ಬೇಗ ಅದು ಸ್ನಾನ ಮಾಡಿ ಅರ್ಲಿ ಮಾರ್ನಿಂಗೇ ಹೊರಟ್ವಿ ಟೆಂಪಲ್ಗೆ ಹೋಗೋಣ ಅಂತ. ಸೊ ಜಿಯನ್ ಕಾರಲ್ಲೇ ಮಲ್ಕೊಂಡೇ ಇದ್ದ. ಯಾಕೆಂದರೆ ಅವನಿಗೆ ಬೆಳಗ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ವೆಕೇಷನ್ಗೆ ಹೋಗ್ಬೇಕಾದ್ರೂ ನೋಡಿರಬೇಕು, ಅವ್ನು ಮಲ್ಕೊಂಡೇ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಕಣ್ಬಿಟ್ಟು ಈ ಥರ ಮಲಗಿದ್ದ. ಬಟ್ ಆಮೇಲೆ ಆರಾಮಾಗಿ ಮಲ್ಕೊಂಡ. ಅದಕ್ಕೆ ಅವನು ಹೇಗೂ ಮಲ್ಕೋತಾನೆ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗ ಒಂದೊಂದ್ಸರಿ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಹಾಗೆ ಅಂದರೆ ಅತ್ತೆ ಮಾವ ಕೂಡ ಬಂದರು. ಸೊ ಎಲ್ಲರೂ ಒಟ್ಟಿಗೆ ಟೆಂಪಲ್ ಹೋದ್ವಿ. ಸೊ ಜಿಯಾನ್ ಅಲ್ಲಿರೋ ಹಸುಗಳು ಅದೆಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ದ, ಹಸು ಅಂತ. ಆಮೇಲೆ ದೇವಸ್ಥಾನದ ಹತ್ರ ಹೊರಟ್ವಿ. ಆಮೇಲೆ ಪೂಜಾರಿ ಕೂಡ ಬಂದರು. ಆಮೇಲೆ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಇದು ಇನ್ನೊಂದು ದಿನದ ವ್ಲಾಗು. ಅದು ಬಂದಮೇಲೆ ವ್ಲಾಗು ನನಗೆ ಒಂದು 2-3 ಡೇಸ್ ಮಾಡೋಕ್ಕೆ ಆಗಲಿಲ್ಲ. ಸೊ ಬ್ಯುಸಿ ಆಗಿಬಿಟ್ವಿ. ಅದಕ್ಕೆ ಇದು ನೆಕ್ಸ್ಟ್ ನಾನು ವೆಡ್ನೆಸ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಸೊ ಬಂದು ಬೆಡ್ಡೆಲ್ಲ ರೆಡಿ ಮಾಡ್ತಿದ್ದೀನಿ. ನಾನು ಏನು ಗೊತ್ತಾ, ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ಡದಂಗೆ ರೆಡಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ಕೆಳಗಡೆ ಹೋಗಿ ಜಿಯನ್ಗೆ ಸ್ಕೂಲಿಗೆ ಕಳ್ಸೋದಕ್ಕೆ ರೆಡಿ ಮಾಡ್ತಿರ್ತೀನಿ. ಸೊ ಅದರಿಂದ ಅವನು ಸ್ಕೂಲಿಗೆಲ್ಲ ಕಳಿಸಿ ಆಮೇಲೆ ನಾನು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಅದೆಲ್ಲ ಆದಮೇಲೆ ಬಂದು ನಾನು ಬೆಡ್ ರೆಡಿ ಮಾಡ್ತೀನಿ. ಒಂದೊಂದ್ಸರಿ ಬೇಗ ಕೂಡ ರೆಡಿ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಬಂದರೆ ವೆಡ್ನೆಸ್ಡೇ. ಜನ ಆಲ್ರೆಡಿ ಸ್ಕೂಲಿಗೆ ಹೋದ. ಸೊ ಇವತ್ತು ಹೆಡ್ ಬಾತ್ ಮಾಡೋಣ ಅಂತ. ಸೊ ಸ್ವಲ್ಪ ಆಯಿಲ್ ಹಚ್ಕೊತಾ ಇದ್ದೀನಿ. ಇದು ಹೊಸದು ನಂದು ಆಯಿಲ್ ಟ್ರೈ ಮಾಡ್ತಿದ್ದೀನಿ. ಗೊತ್ತಿಲ್ಲ, ನಾನು ಟ್ಯಾಗ್ ಮಾಡಿರ್ತೀನಿ, ಅದ್ರಲ್ಲಿ ಸಿಕ್ಕಿದ್ರೆ ನೋಡ್ಕೊಳ್ಳಿ. ಸೊ ನಾನು ಎವ್ರಿ ಒಂದ್ಸರಿ 15 ಡೇಸ್ ಆಗಿಬಿಡುತ್ತೆ. ಎವ್ರಿ ವೀಕ್ ಹಾಕ್ಬೇಕಂತ ಅನ್ಕೋತೀನಿ ಆಯಿಲು. ಬಟ್ ಎವ್ರಿ ವೀಕ್ ಹಾಕೋದಕ್ಕೆ ಆಗ್ತಿಲ್ಲ. ಸೊ ಒಂದೊಂದ್ಸರಿ 15 ಡೇಸ್ ಆಗಿಬಿಡುತ್ತೆ, ಇಲ್ಲ ಒಂದೊಂದ್ಸರಿ 10 ಡೇಸು. ಸೊ ಈ ಥರ ಅಂದರೆ ಎವ್ರಿ ವೀಕ್ಲಿ ಒನ್ಸ್ ಅಂತರ ಏನಿಲ್ಲ. ಒಂದೊಂದ್ಸರಿ ಮಂತ್ಲಿ ಒನ್ಸೇ ಆಗಿಬಿಡುತ್ತೆ. ಬಟ್ ನಂಗೆ ಯಾವಾಗೆಲ್ಲ ಆಗುತ್ತೆ ಅವಾಗೆಲ್ಲ ಹಚ್ಕೊತೀನಿ. ಈ ಮಸಾಜ್ ಆಗಾರೋ ಅವ್ರದ್ದು ಆವಾಗಲೇ ತೊಗೊಂಡಿದ್ದು. ಸೊ ಇವಾಗ ಆಯಿಲ್ ಹಚ್ಕೊಂಡಿದ್ದಾಯಿತು. ಇದು ಆಲ್ಮೋಸ್ಟ್ 1 hour 2 hours ಬಿಟ್ಟು ನಾನು ಆಮೇಲೆ ಸ್ನಾನ ಮಾಡೋದು. ಸೊ ಇನ್ನು ಕಾಫಿ ಎಲ್ಲ ಕುಡ್ದಿಲ್ಲ ನಾನು. ಸೊ ಏನೇ ವರ್ಕೌಟ್ ಜಿಮ್ಗೆ ಹೋಗಿದ್ದೆ, ಸ್ವಲ್ಪ ವರ್ಕೌಟ್ ಜಾಸ್ತಿ ಆಯಿತು. ಸೊ ಇವಾಗ ಹೋಗ್ಬಿಟ್ಟು ನಾನು ಸ್ವಲ್ಪ ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಇವತ್ತು ಲಂಚ್ ಪ್ರಿಪ್ರೇಷನ್ ಎಲ್ಲ ಇನ್ನೂ ಗೊತ್ತಿಲ್ಲ ಏನು ಮಾಡೋದು ಅಂತ. ಸ್ವಲ್ಪ ಚಿಕನ್ ಇದೆ, ಅಂದರೆ ಚಿಕನ್ನು ಅದರಲ್ಲಿ ಏನಾದರೂ ಮಾಡಲ್ಲ, ಫ್ರೈ ಥರ ಏನಾದರೂ ಮಾಡಿಬಿಟ್ಟು ಜಿಯನ್ಗೆ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ಅಕ್ಕಿ ರೊಟ್ಟಿ ಮಾಡಿದಾನ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅದನ್ನು ಏನಾದರೂ ಕಬಾಬ್ ಥರ ಮಾಡಿ ಟೊಮೆಟೊ ಬಾತ್ ಆ ಥರ ಏನಾದರೂ ಮಾಡೋಣ ಅಂತ. ಸೊ ಎರಡರಲ್ಲಿ ಒಂದಂತೂ ಆಮೇಲೆ ಅಲ್ಲಿ ಹೋದ ಕಿಚನಲ್ಲಿ ಡಿಸೈಡ್ ಮಾಡಿ ಮಾಡೋದು ನಾನು ಆ ಥರ. ಸೊ ನನ್ನ ಕಾಫಿ ಇದು ಚಂದುಗೆ ನಾವು ಅಲ್ಲಿ ಬ್ರಿಗೇಡಲ್ಲಿ ಇದ್ವಲ್ಲ ಆವಾಗಲೇ ಗಿಫ್ಟ್ ಕೊಟ್ಟಿದೆ. ಇದು ವ್ಯಾಲೆಂಟೈನ್ಸ್ ಡೇಲಿ. ಸೊ ಸ್ವಲ್ಪ ದಿನ ಯೂಸ್ ಮಾಡ್ತೀವಿ, ಕಪ್ ಬೇಜಾರಾದಾಗ ಮತ್ತೆ ಚೇಂಜ್ ಮಾಡೋದು ಹಂಗೆ. ಸೊ ಅವ್ರು ಸ್ವಲ್ಪ ಕುಡಿತಾ ಇದ್ರು, ಇವತ್ತು ನಾನು ತೊಗೊಂಡಿದ್ದೀನಿ. ಸೊ ಇದ್ರಲ್ಲಿ ಫುಲ್ ಇಲ್ಲ ಕಾಫಿ, ಅರ್ಧ ಇರುತ್ತೆ. ಸೊ ನನಗೆ ಕಪ್ಸ್ ಅಂದರೆ ತುಂಬ ಇಷ್ಟ, ಬೇರೆ ಬೇರೆ ಯೂಸ್ ಮಾಡೋದು. ಸೊ ಸ್ವಲ್ಪ ಹೊತ್ತಿವಾಗ ಒಂದು ಮೀ ಟೈಮ್ ಆಯಿತಾ. ಚಂದೂ ಇಲ್ಲ, ಜಿಯನ್ನು ಸ್ಕೂಲಿಗೆ ಬಿಡೋಕ್ಕೆ ಹೋಗಿದ್ದಾರೆ. ಸೊ ಇವಾಗ ಒಂಥರ ನನಗೆ ಮೀ ಟೈಮ್. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ಎಲ್ಲ ಹಾಕ್ಕೊಂಡು ಏನಾದರೂ ನೋಡಿಕೊಂಡು ಕುಡಿಯೋದು.
ಸೊ ಚಂದು ನಾನು ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಇದನ್ನು ಇಲ್ಲಿ ಶಿಫ್ಟ್ ಮಾಡೋದು, ಇದನ್ನು ಈ ಕಡೆ ಶಿಫ್ಟ್ ಮಾಡೋದು ಅಂತ. ಸೊ ಚಂದು ಬಂದಮೇಲೆ ಅದು ಪ್ಲ್ಯಾನ್ ಮಾಡ್ತೀವಿ. ಸೊ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದಿದೆ, ಚಿಕನ್ ಫ್ರೈನೇ ಮಾಡೋಣ ಅಂತ. ಇದ್ದೀನಿ. ಇವತ್ತು ಏನಂದರೆ ನಾನು ನಾರ್ಮಲ್ ರೆಗ್ಯುಲರಾಗಿ ಮಾಡೋ ಥರ ಮಾಡಲಿಲ್ಲ. ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಮತ್ತೆ ಕರಿನೇ ಮಾಡಿದೆ. ಸೊ ಸ್ವಲ್ಪ ಏನಂದರೆ ಕೊಕೊನಟ್ ಮಿಲ್ಕು ಎಲ್ಲ ಹಾಕಿ ಕರಿ ಮಾಡಿದೆ, ರೊಟ್ಟಿ ಮಾಡಿದೆ. ಜಿಯನಿಗೆ ತುಂಬ ಇಷ್ಟ ಆಯಿತು. ಮಮ್ಮ ಚೆನ್ನಾಗಿದೆ ಅಂತ ಹೇಳ್ದ. ಸೊ ಇವಾಗ ನಮ್ಮ ಸರ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಅದೆಲ್ಲ ಆದಮೇಲೆ ಅವನಿಗೆ ಸ್ವಲ್ಪ ಹೊತ್ತು ನಾನು ಮಲಗಿಸ್ದೆ. ಸೊ ಇದು ಈವ್ನಿಂಗ್ ನಾನು ಕಾಫಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಇದು ನಮ್ಮ ಮನೆ ಪ್ಲ್ಯಾಂಟ್, ಅದು ಹೊಸದಾಗಿ ತೊಗೊಂಡು ಬಂದಿದೆ. ಸೊ ಹಾಗೆ ಕಾಫಿ ಮಾಡಿಬಿಟ್ಟು ನಾನು ಚಂದುಗೂ ಕೊಟ್ಟೆ. ಚಂದು ಪಾಪ ಕಾಲಲ್ಲೇ ಇರ್ತಾರೆ. ಅವರಿಗೆ ಏನಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಅಷ್ಟೇ ಮನೆಯಿಂದ, ಬಟ್ ಕೆಲಸ ತುಂಬ ಇರುತ್ತೆ, ಅವ್ರಿಗೆ ಫ್ರೀನೇ ಇರಲ್ಲ. ಸೊ ಫ್ರೆಂಡ್ಸ್ ಏನು ಗೊತ್ತಾ, ಈವ್ನಿಂಗು ಅಂದರೆ ಮಧ್ಯಾಹ್ನ ಲಂಚೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಜಿಯನ್ ಮಲ್ಕೊಂಡಿದ್ದ, ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಯಾಕೆಂದರೆ ಲಾಸ್ಟ್ ವೀಕು ಸ್ವಲ್ಪ ಎಲ್ಲ ಬೇಗ ಎದ್ದೇಳ್ತಾ ಇದ್ದೆ, ನಿದ್ರೆನೇ ಸರಿಯಾಗಿರಲಿಲ್ಲ. ಮತ್ತು ಇವಾಗ ಮಾಮೂಲಿ ಜಿಯನ್ ಸ್ಕೂಲ್ಗೆ ಸ್ಟಾರ್ಟ್ ಆಗಿದ್ದರಿಂದ ಅದರಲ್ಲೂ ಬೇಗ ಇದೆಲ್ಲ ಮಾಡಬೇಕಿತ್ತು. ಸೊ ಇವತ್ತು ಗೊತ್ತಿಲ್ಲ, ನಿನ್ನೆ ಹೇಳಿದ್ನಲ್ಲ ಜಾಸ್ತಿ ವರ್ಕೌಟ್ ಮಾಡಿದ, ಏನೋ ಸಿಕ್ಕಾಬಟ್ಟೆ ನಿದ್ರೆ ಬರ್ತಾಯಿತ್ತು, ಮಲಗಿಬಿಟ್ಟೆ. ಸೊ ಆಮೇಲೆ ಎದ್ದು ಒಂದು ಒಳ್ಳೆ ಬಿಸಿ ಸ್ನಾನ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಮಸಲ್ದು ಪೇಯ್ನೆಲ್ಲ ಕಡಿಮೆ ಆಯಿತು. ಇವಾಗ ಮತ್ತೆ ನನಗೆ ಇವತ್ತು ತುಂಬ ಕ್ಲಾಸ್ ಇದೆ, ಹೋಗಬೇಕು. ಸೊ ಹೇರ್ ಡ್ರೈ ಎಲ್ಲ ಮಾಡ್ಕೊಂಡಿದ್ದಾಯಿತು. ಸೊ ಜಿಯನ್ ಮೇಲ್ಗಡೆ ಅವ್ನ ಫ್ರೆಂಡ್ ಜೊತೆ ಆಟ ಆಡ್ತಿದ್ದಾನೆ. ಅವ್ನ ರೂಮಲ್ಲಿ ಕೂಡಿಸಿದ್ದೀನಿ, ಟಾಯ್ ಏನೇ ಇದು ಅಲ್ಲೇ ತೊಗೊಂಡು ಆಟ ಆಡು ಅಂತ. ಸೊ ಅಲ್ಲಿ ಆಟ ಆಡ್ತಿದ್ದಾನೆ. ಇವಾಗ ನಾನು 7 o'clockವರೆಗೆ ಟೈಮ್ ಇದೆ, ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಸೊ ಅದನ್ನು ಮುಗಿಸಿ ನಾನು ಆಮೇಲೆ 7 o'clockಗೆ ಝುಂಬಾಗೆ ಹೋಗೋದು. ಅದಾದಮೇಲೆ ಡಿನ್ನರ್ ಪ್ಲ್ಯಾನ್ ಇನ್ನೂ ಏನಿಲ್ಲ, ಜಸ್ಟು ಲಂಚ್ ಮಾತ್ರ ಆಗಷ್ಟು ಮಾಡಿದೆ. ಇಲ್ಲಾಂದರೆ ಕರಿ 2 ಟೈಮ್ಗೂ ಆಗಷ್ಟು ಮಾಡ್ತಿದ್ದೆ. ಸೊ ಬಟ್ ಇವತ್ತು ಲಂಚ್ ಮಾತ್ರ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು ಏನಂದರೆ ಬೆಳಗ್ಗೆನೇ ಎದ್ದು ಮತ್ತೆ ನಾನು ಪೂಜೆ ಎಲ್ಲ ಮಾಡಿ ಆಮೇಲೆ ಮತ್ತೆ ಹಾಲೆಲ್ಲ ತೊಗೊಂಡು ಜಿಯನಿಗೆ ಹಾಲೆಲ್ಲ ಮಾಡಿ ಅವನಿಗೆ ಮತ್ತೆ ಸ್ಕೂಲಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನಿಸಿ ಮತ್ತು ಸ್ನ್ಯಾಕ್ ಬಾಕ್ಸ್ ರೆಡಿ ಮಾಡಿಸಿ ಕಳಿಸೋದು. ಸೊ ಇದೇ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಿರೋದು ನಾನು. ಏನಂದರೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಕಾಫಿ ಮಷಿನ್ ಬಗ್ಗೆ ತುಂಬ ಕೇಳ್ತಾ ಇದ್ರಿ. ಸೊ ಇದು ಬಂದು ಅಗಾರೋದು, ನಾನು ಇದ್ರ ಬಗ್ಗೆ ವೀಡಿಯೋನೂ ಮಾಡಿದ್ದೀನಿ, ರಮ್ಯಾ ಹೇಗೆ ಅದರಲ್ಲಿ ಕಾಫಿ ಮಾಡೋದು ಅಂತ. ಸೊ ಇದರಲ್ಲಿ ವಾಟರ್ ಫಿಲ್ ಮಾಡೋದಕ್ಕಿದೆ. ಸೊ ಫಸ್ಟು ವಾಟರ್ ಫಿಲ್ ಮಾಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಫಿಲ್ ಮಾಡಬೇಕಂತ ಅಷ್ಟು ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಕಾಫಿ ಪುಡಿ ಇದರಲ್ಲಿ ಹಾಕ್ಕೊಂಡು ಇಲ್ಲಿ ಕನೆಕ್ಟ್ ಮಾಡಿ ಇಲ್ಲಿ ಆನ್ ಮಾಡೋದಷ್ಟೇ, ಸಿಂಪಲ್ಲು, ತುಂಬ ಈಸಿ ಆಗಿದೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಕಾಫಿ ಪುಡಿ ಇದ್ದರೆ ಅದು ಅಂತಿಲ್ಲ, ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನಾನು ಇವಾಗ ರೀಸೆಂಟಾಗಿಂದ ನನಗೆ ಯಾವಾಗ ಏನಿರುತ್ತೆ ಫೇವ್ರೇಟು ಆ ಶಾಪಲ್ಲಿ ತೊಗೊಂಬಂದಾಗ ಅದನ್ನೇ ಯೂಸ್ ಮಾಡೋದು.
ಸೊ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಕಪ್ ಹತ್ರ ಬಂದಾಗ ಅದನ್ನು ಆನ್ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ವ್ಲಾಗ್ ನೋಡ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಏನಂದರೆ ನಾನು ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ, ಸೇಲಲ್ಲಿದ್ದಾಗ ನಾನು ತೆಗೆದು ಇಟ್ಕೊತೀನಿ ಅಂತ. ಹಾಗೆಯೇ ಶಾಪಿಂಗ್ ಬಗ್ಗೆ ಕೂಡ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ. ನಾನು ಏನೇನು ಕುರ್ತಾ ಸೆಟ್ಸ್ ತೊಗೊಂಡಿದ್ದೀನಿ ಸೇಲಲ್ಲಿ ಅಂತ. ಸೊ ಮತ್ತು ಎಡಿಟ್ ಬಿಸ್ನೆಸ್ ಏನಕ್ಕೆ ಇವಾಗ ನಿಲ್ಲಿಸಿದ್ದು ಅದ್ರ ಬಗ್ಗೆನೂ ಕೂಡ ನಾನು ಡೀಟೇಲ್ಸು ಕೊಟ್ಟಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ. ಯಾರಾದರೂ ಇನ್ನೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ನೈಕಲ್ಲಿ ಆರ್ಡ್ರ್ ಮಾಡಿದ್ದು ಸ್ವಲ್ಪ ಒಂದು ಆಲ್ಮೋಸ್ಟ್ 80% ಬಂದಿದೆ, ನಾನು 20% ಬರಬೇಕು. ಸೊ ಬಟ್ ಇವಾಗ ಏನೇನು ಬಂದಿದೆ ಅದು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಮತ್ತು ಎಕ್ಸ್ಟ್ರಾ ನಾನು ಇಲ್ಲಿ ಬರದೇ ಇರೋದು ನಾನು ಏನು ಆರ್ಡ್ರ್ ಮಾಡಿದೆ ಅದು ಕೂಡ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೂಡ ಕೊಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಬಂದು ಇದು ಇಂಡಸ್ ವ್ಯಾಲಿ ಇದು ಹೇರ್ ಕಲರ್. ಸೊ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು. ನಾನೇನ ಟ್ರೈ ಮಾಡಿಲ್ಲ. ನಾನೇನಂದರೆ ಲಾರಿಯಲ್ ಯೂಸ್ ಮಾಡ್ತಿದ್ದೆ, ಇಲ್ಲ ಅಂದರೆ ಹೋಗಿ ಅಲ್ಲಿ ರೂಟ್ ಟಚಪ್ ಎಲ್ಲ ಅಲ್ಲೇ ಮಾಡಿಸ್ಕೊಂಡ್ಬರ್ತಾ ಇದೆ. ಅದು ಬಿಟ್ಟರೆ ಫುಲ್ ಹೇರ್ ಕಲರ್ ನಾನು ಯಾವತ್ತೂ ಮಾಡಲ್ಲ, ಜಸ್ಟ್ ಏನಾದ್ರು ನಂಗೆ ರೂಟ್ ಟಚಪ್ ಬೇಕಾದ್ರೆ ಅಷ್ಟೇ ಮಾಡೋದು. ಸೊ ಇದು ಬಂದು ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ನೋ ಅಮೋನಿಯಾ ಇದು. ಅದಕ್ಕೆ ಸೊ ಟ್ರೈ ಮಾಡೋಣ. ಅಕಸ್ಮಾತ್ ನಂಗೆ ಏನಾದ್ರು ಅರ್ಜೆಂಟಿಗೆ ಇವಾಗ ನನಗೆ ಸಲೂನ್ಗೆ ಹೋಗೋಕ್ಕಾಗಿಲ್ಲ ರೂಟ್ ಟಚಪ್ಗೆ, ಅವಾಗ ನಾನು ಮನೇಲೇ ಮಾಡ್ಕೋಬೇಕಾಗತ್ತೆ, ಎಲ್ಲರೂ ಟ್ರಾವೆಲ್ ಮಾಡ್ತಿರ್ತೀನಿ ಅಂದರೆ ಆವಾಗ ಹೆಲ್ಪ್ ಆಗುತ್ತೆ, ಅದಕ್ಕೆ ತೊಗೊಂಡಿದ್ದೀನಿ. ಸೊ ನೋಡೋಣ. ನೆಕ್ಸ್ಟ್ ಬಂದರೆ ಇದು ವಿಶ್ ಕೇರ್ದು ಹೇರ್ ಗ್ರೋತ್ ಸೆರಮ್. ಇದು ತುಂಬ ಜನ ಕೇಳ್ತಾರೆ. ನಾನು ವಿಶ್ ಕೇರ್ದು ಯೂಸ್ ಮಾಡ್ತೀನಿ, ಒಂದೊಂದ್ಸರಿ ಬಂದರೆ ಆರ್ಡಿನರಿದು ಯೂಸ್ ಮಾಡ್ತೀನಿ. ಸೊ ಎರಡು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಸೊ ಬಟ್ ಎರಡು ಕೂಡ ಒಳ್ಳೆ ರಿಸಲ್ಟ್ ಅಂತೂ ಇದೆ. ಸೊ ಇವಾಗ ನಾನು ಫಸ್ಟು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೆ, ಇವಾಗ ನನಗೆ ಯಾವಾಗ ಟೈಮ್ ಆಗುತ್ತೆ ವೀಕ್ಲಿ ಟ್ವೈಸ್ ಥ್ರೈಸ್ ಸೊ ಆ ಥರ ಯೂಸ್ ಮಾಡ್ತಿದ್ದೀನಿ. ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಇದು ಮಿನಿಮಲಿಸ್ಟ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು. ಇದು ಚಂದು ಯೂಸ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಡ್ಯಾಂಡ್ರಫ್ ಇದೆ. ಬಟ್ ಬೇರೆ ಎಲ್ಲ ಟ್ರೈ ಮಾಡಿದ್ರು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೇನೋ ರಿಸಲ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ. ಸೊ ಅವರಿಗೋಸ್ಕರ ತರಿಸಿರೋದು ಇದು, ನನಗೆಲ್ಲ. ಸೊ ಅದು ಬಿಟ್ಟರೆ ನಾನು ತೊಗೊಂಡಿದ್ದೀನಿ ಇದು ಆರ್ಡಿನರಿ ಅದು ಐ ಸೆರಮ್ ಇದು. ಸೊ ಡಾರ್ಕ್ ಸರ್ಕಲ್ ಮತ್ತು ಫಫಿನೆಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಇದೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ನಾನು ನಿಜ ಇದು ಟ್ರೈ ಮಾಡಿಲ್ಲ, ಇವಾಗ ಟ್ರೈ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಯಾಕೆ ನಾನು ಇದುವರೆಗೂ ಲಾರಿಯಲ್ ಪ್ಯಾರಿಸ್ದು ಗ್ಲೈಕೋಲಿಕ್ ಐ ಸೆರಮ್ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ತಿದ್ದೆ. ಅದು ತುಂಬ ಚೆನ್ನಾಗಿದೆ, ಬೆಸ್ಟ್ ಆಗಿದೆ. ಬಟ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತೊಗೊಂಡಿರೋದು. ಸೊ ಅದರಿಂದ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅದಾದರೆ ನಾನು ಟ್ರೈ ಮಾಡಿದ್ದೀನಿ ವಿಶ್ ಕೇರು, ಅದಕ್ಕೆ ಹೇಳಿದೆ. ಸೊ ಹೇರ್ ಕಲರು ಅಷ್ಟೇ ಫಸ್ಟ್ ಟೈಮ್, ಎಷ್ಟೊಂದು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕೂ ಕೂಡ ತೊಗೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ತೊಗೊಂಡಿದ್ದು. ಸೊ ಅದು ಬಿಟ್ಟರೆ ಇದು ಐಲೈನರು, ಮೇಬಿಲಿನು ಸಿಂಪಲ್ ಐಲೈನರ್. ನನಗೆ ಐಲೈನರು ತುಂಬ ಎಕ್ಸ್ಪೆನ್ಸಿವ್ ತೊಗೊಳಕ್ಕೆ ಅಷ್ಟು ನನಗೆ ಪ್ರಿಫರ್ ಮಾಡಲ್ಲ, ಯಾಕೆಂದರೆ ನಾನು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡಲ್ಲ ಐಲೈನರು, ಇಲ್ಲಾಂದ್ರೆ ಹೊರಗಡೆ ಹೋದರೆ ಮಾತ್ರ ನಾನು ಯೂಸ್ ಮಾಡೋದು. ಬಟ್ ನನಗೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಕಂಪೇರಿಟಿವ್ಲಿ. ಬೇರೆಲ್ಲ ಟ್ರೈ ಮಾಡಿದ್ದೀನಿ ನಾನು. ಸೊ ಎಕ್ಸ್ಪೆನ್ಸಿವ್ದು ಕೂಡ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಇದೆ ಏನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗುತ್ತೆ ಅದಕ್ಕೆ. ಸೊ ನೆಕ್ಸ್ಟ್ ಬಂದು ಇದು SP ಹೇರ್ ಸೆರಮ್. ಇದು ಏರ್ ಸ್ಟೈಲಿಂಗ್ಗೆ ಯೂಸ್ ಮಾಡೋದು. ಸೊ ನಾನು ಸಲೂನಲ್ಲಿ ಯೂಸ್ ಮಾಡಿದ್ರು ನನಗೆ ಒಂದ್ಸರಿ, ನನಗೆ ಇಷ್ಟ ಆಗಿತ್ತು, ಅದಕ್ಕೆ ಜಸ್ಟ್ ಟ್ರಯಲ್ ಪ್ಯಾಕ್ ತೊಗೊಂಡಿದ್ದೀನಿ ಟ್ರೈ ಮಾಡೋಣ ಅಂತ. ನಾನು ಏನೋ ಟ್ರೈ ಮಾಡೋದಿದ್ರೆ ಟ್ರಯಲ್ ಪ್ಯಾಕ್ ತೊಗೊತೀನಿ. ಬಟ್ ಇಷ್ಟಕ್ಕೇ ಸ್ವಲ್ಪ ಎಕ್ಸ್ಪೆನ್ಸಿವ್. ಬಟ್ ನೋಡೋಣ, ಅಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು. ಇಲ್ಲಿ ನಾನು ಯೂಸ್ ಮಾಡಿದಾಗ ಹೇಗೆ ಅನಿಸುತ್ತೆ ಅಂತ. ಸೊ ಅಸಿಡಿಕ್ ಬಾಂಡಿಂಗ್ ಕಾನ್ಸಂಟ್ರೇಟ್ ಇದು. ಸೊ ಇದು ನಿಮ್ಗೆ ಏನಾದ್ರು ಫ್ರಿಝಿ ಏರ್ ಇದ್ದರೆ ಅದಕ್ಕೆ ಅಂತ. ಸೊ ಇದು ಕೂಡ ಅಷ್ಟೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಅದರಿಂದ ನನಗೆ ಚೆನ್ನಾಗಿದೆ ಇಲ್ವಾ ಹೇಳಕ್ಕೆ ಬರಲ್ಲ. ಬಟ್ ರಿವ್ಯೂಸ್ ಚೆನ್ನಾಗಿದೆ ಇದ್ರಾಗ್ಬೋದು. ನಾನು ಏನು ತೊಗೊಂಡಿದ್ದೀನಿ ಅದ್ರದ್ದು ರಿವ್ಯೂಸ್ ಎಲ್ಲ ಚೆನ್ನಾಗಿದೆ. ಮತ್ತು ಸೊ ಅದರಿಂದ ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕೂ ಒಂದೊಂದ್ಸರಿ ನಾನು ತೊಗೊತೀನಿ. ಸೊ ಇದು ನಂಗೆ ಇಷ್ಟ ಆದರೆ ನಾನು ಇದ್ರದ್ದೇ ಶ್ಯಾಂಪು ಮತ್ತು ಕಂಡೀಷ್ನರ್ ಕೂಡ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಅನಿಸುತ್ತೆ ಅಂತ. ನೆಕ್ಸ್ಟ್ ಬಂದರೆ ನನ್ನ ಫೇವ್ರೇಟ್ ಕ್ಲಿನಿಕ್ ಮಾಯಿಶ್ಚರೈಸರ್. ಇದು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಅದರಿಂದ ನಾನು ನಿಮ್ಗೆ ಹೇಳ್ಬೋದು ಬೆಸ್ಟ್ ಅಂತ ಹೇಳ್ಬೋದು ಮಾಯಿಶ್ಚರೈಸರ್ ಇದು. ನಿಮ್ಗೆ ಏನಾದ್ರು ತುಂಬ ಡ್ರೈ ಸ್ಕಿನ್ ಇದೆ ಇದು ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಸಿಗುತ್ತೆ. ನಿಮಗೆ ಯಾವ್ದು ಬೇಕು ನೋಡ್ಬಿಟ್ಟು ತೊಗೋಬೋದು. ಬಟ್ ನಾನು ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡೋದು. ಅದಕ್ಕೆ 2ಗೆ ಆಫರ್ ಇತ್ತು, ಅದರಿಂದ ತೊಗೊಂಡಿದ್ದು. ಇಲ್ಲಾಂದರೆ ನಿಮಗೆ ಒಂದೇ ಗೊತ್ತಲ್ಲ, ಕ್ಲಿನಿಕ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ 2ಗೆ ಆಫರ್ ಇದ್ರಿಂದ ನಾನು 2 ತೊಗೊಂಡೆ. ಸೊ ನಾನು ತುಂಬ ಕಡೆ ಟ್ರೈ ಮಾಡಿದ್ದೀನಿ. ಹೊರಗಡೆ ಹೋದಾಗಲೂ ನನಗೇನೋ ನೈಕಲ್ಲೇ ಇದು ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅನಿಸುತ್ತೆ ಕಂಪೇರಿಟಿವ್ಲಿ, ಇಲ್ಲಾಂದರೆ ಬೇರೆ ಕಡೆನೂ ಕೂಡ ಜಾಸ್ತಿ ಇದೆ. ಇದು ನನಗೆ ತುಂಬ ಬರುತ್ತೆ. ನನಗೆ ಇಷ್ಟು ತೊಗೊಂಡೆ ನನಗೆ ಆಲ್ಮೋಸ್ಟ್ ನನಗೆ ಹೇಳಬೇಕು ಅಂದರೆ 6-7 ಮಂತ್ಸ್ ತನಕನೂ ಯೂಸ್ ಮಾಡ್ತೀನಿ. 1-3 ಮಂತ್ಸ್ ತನಕನೂ ಬರುತ್ತೆ. ಯಾಕೆಂದರೆ ಸ್ವಲ್ಪ ತೊಗೊಂಡ್ರೆ ಸಾಕು.
ಸೊ ಅದರಿಂದ ತುಂಬ ಬರುತ್ತೆ ನನಗೆ. ಸೊ ನೆಕ್ಸ್ಟ್ ನನಗೆ ಇನ್ನು ಏನೇನು ತೊಗೊಂಡಿದ್ದೀನಿ ಅದು ಎಲ್ಲ ಅಷ್ಟೇ ಒಂದ್ಸರಿ ಇನ್ವೆಸ್ಟ್ ಮಾಡಿ ತೊಗೊಂಡೆ ಮತ್ತೆ ನನಗೆ ತುಂಬ ಬರುತ್ತೆ. ಕೆಲವೊಂದು ವರ್ಷಗಳೇ ಬಂದುಬಿಡುತ್ತೆ. ಐಲೈನರ್ ಆಗ್ಬೋದು, ಈ ಥರದ್ದು ಹೇರ್ ಸೆರಮ್ ಆಗ್ಬೋದು, ಕೆಲವೊಂದು ಸರಿ ವರ್ಷಗಳೇ ಬಂದುಬಿಡುತ್ತೆ. ಅದರಿಂದ ಏನಿಲ್ಲ. ಸೊ ಅದು ಬಿಟ್ಟರೆ ನೆಕ್ಸ್ಟು ಇದು ಬಂದರೆ ಇದು ಲಿಪ್ ಸೆರಮ್ಮು. ಸೊ ಫಸ್ಟ್ ಟೈಮ್ ಇದು ತೊಗೊಂಡಿದ್ದು ನಾನು, ಇಲ್ಲಾಂದರೆ ಲಿಪ್ ಬಾಮ್ ತೊಗೋತಾ ಇದ್ದೆ ಈ ಬ್ರ್ಯಾಂಡ್ದೇ ಸೇಮು. ಗೊತ್ತಿಲ್ಲ, ಈ ಸರಿ ಲಿಪ್ ಸೆರಮ್ ತೊಗೊಂಡಿದ್ದೀನಿ, ಟ್ರೈ ಮಾಡೋಣ ಅಂತ. ಟಿಂಟೆಡ್ ಇದು. ಸೊ ಏನಂದರೆ ಏನಾದರೂ ನನಗೆ ವರ್ಕೌಟ್ ಮಾಡೋಕ್ಕೆ ಹೋದಾಗ ಮತ್ತು ಅದ್ವಾಗೆಲ್ಲ ನಾನು ಲಿಪ್ಸ್ಟಿಕ್ ಎಲ್ಲ ರೆಗ್ಯುಲರ್ ಬೇಸಿಸ್ ಲಿಪ್ಸ್ಟಿಕ್ಕೇ ಯೂಸ್ ಮಾಡಲ್ಲ. ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದು ಎಲ್ಲಾದರೂ ಫಂಕ್ಷನ್ಗೆ ಹೋದರೆ, ಇಲ್ಲ ಹೊರಗಡೆ ಹೋದರೆ, ಏನಾದರೂ ಪಾರ್ಟೀಸ್ಗೆ ಹೋದರೆ. ಅದು ಬಿಟ್ಟರೆ ನಾನು ಲಿಪ್ ಬಾಮು ಮತ್ತು ಇವಾಗ ಈ ಲಿಪ್ ಟಿಂಟ್ ತೊಗೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಬಟ್ ಅವ್ರದ್ದು ಚೆನ್ನಾಗೇ ಇರುತ್ತೆ ಯಾವಾಗಲೂ. ಅದು ಬಿಟ್ಟರೆ ನೆಕ್ಸ್ಟು ಮಿನಿಮಲಿಸ್ಟ್ ಒಂದು ಹೇರ್ ಸೆರಮ್ ತೊಗೊಂಡಿದ್ದೀನಿ. ಇದು ಫ್ರಿಸ್ ಕಂಟ್ರೋಲ್ ಹೇರ್ ಸೆರಮ್ ಅಂತೆ. ಸೊ ಇದು ಕೂಡ ನಾನು ಸ್ಮಾಲ್ ತೊಗೊಂಡಿದ್ದೀನಿ. ಸೊ ಇದು ನಿಮಗೆ ಟ್ರಯಲ್ ಪ್ಯಾಕ್ ಥರ ಸ್ಮಾಲ್ ಬರುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಆಮೇಲೆ ದೊಡ್ಡ ತೊಗೋಬೋದು. ಅದರಿಂದ ಟ್ರಯಲ್ ಪ್ಯಾಕ್ ತೊಗೊಂಡಿದ್ದೀನಿ, ಫ್ರೀ ಬಂದಿರೋದು ಇದನ್ನು ಆರ್ಡ್ರ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಬಂದರೆ ನಾನು ತೊಗೊಂಡಿದ್ದು ಅಕಾಯ್ ಹೇರ್ ಆಯಿಲ್. ಇದು ತುಂಬ ಯೂಸ್ ಮಾಡ್ತೀನಿ ನಾನು. ಸೊ ಅವಾಗಿಂದನೂ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತೀನಿ, ತುಂಬ ವರ್ಷಗಳಿಂದನ, ಒಂದು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಹೇರ್ ಸೆರಮ್. ನಾನು ಸ್ನಾನ ಆದಮೇಲೆ ಸ್ವಲ್ಪ ಅಪ್ಲೈ ಮಾಡಿ ಹಾಗೆ ಹೇರ್ ಡ್ರೈ ಮಾಡ್ತೀನಿ. ಇದು ನಿಮಗೆ ಹೇರ್ ಹೀಟ್ ಪ್ರೊಟೆಕ್ಟರ್ ಥರನೂ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೇ ಯೂಸ್ ಮಾಡ್ತಿದ್ದೆ. ಇವಾಗ 2 ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಟ್ರೈ ಮಾಡೋಣ ಅಂತ, ಯಾಕೆಂದರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಸೊ ಅದೇನಾದ್ರು ನಂಗೆ ಇಷ್ಟ ಆದರೆ ಅದು ಯಾವುದಾದ್ರೂ ಕಂಟಿನ್ಯೂ ಮಾಡೋಣ ಅಂತ. ಬಟ್ ಇದು ಕೂಡ ನನಗೆ ಫೇವ್ರೇಟು. ಸೊ ಅದಕ್ಕೆ ಇದು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಏನೇನು ತೊಗೊಂಡಿದ್ದೆ ಬಂದಿಲ್ಲ ಇನ್ನು ನನಗೆ ಅಂದರೆ, ಕೆಲವೊಂದು ಇವತ್ತು ಬರುತ್ತೆ. ಸೊ ನಾನು ಅಷ್ಟು ಟೈಮ್ ವೆಯ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ ಏನೇನಿದೆ. ಓಕೆ, ನಾನು ಎಸ್ಟೇ ಲಾಡರ್ದು ಸೆರಮ್ ತೊಗೊಂಡಿದ್ದೆ. ಸೊ ಅದು ಕಾಂಬೋ ಸೆಟ್ಟು, ಅದನ್ನು ಬರಬೇಕು. ಸೊ ಅದೊಂದು. ಅದು ಬಿಟ್ಟರೆ ಕೆ ಬ್ಯೂಟಿದೊಂದು ಫೌಂಡೇಶನ್ ತೊಗೊಂಡಿದ್ದೆ, ಅದು ಬರಬೇಕು. ಸೊ ಇವತ್ತಿನ ವ್ಲಾಗು ಇಷ್ಟು. ನನ್ನ ವ್ಲಾಗ್ ಸ್ಟಾರ್ಟ್ ಆಯಿತು ನಾವು ದೇವಸ್ಥಾನಕ್ಕೆ ಹೋಗಿದ್ರಿಂದ. ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ, ಅದಾದಮೇಲೆ 3 days ಆಗೋಯ್ತು ಅಂತ ಹೇಳ್ಬೋದು ಆಲ್ಮೋಸ್ಟ್ ವ್ಲಾಗು. ಒಂದೊಂದ್ಸರಿ ಹಂಗಾಗುತ್ತೆ, ಒಂದೊಂದ್ಸರಿ ಫುಲ್ ಡೇ ಕಂಟಿನ್ಯೂಸ್ ಆಗಿ ಆಗುತ್ತೆ ಒಂದೊಂದ್ಸರಿ. ಸೊ ಈ ಥರ ಸ್ವಲ್ಪ ಅದೇನಾಯಿತು ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಮತ್ತು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಅವತ್ತಿಂದ ಬಂದಾಗ ಜಿಯನ್ಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು, ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಕರ್ಕೊಂಡು ಹೋಗಿದ್ದು. ಬಂದಮೇಲೆ ಮತ್ತೆ ಟಯರ್ಡ್ ಆಗಿತ್ತು, ಮಲ್ಕೊಂಡ್ವಿ. ಸೊ ನೆಕ್ಸ್ಟು ಡೇ ಸಂಡೇ ಏನಾಯಿತು ಅಂದರೆ, ಮತ್ತೆ ಜಿಯನ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಅಲ್ಲಿ ಕರ್ಕೊಂಡು ಹೋದೆ. ಸೊ ಅದು ನಾನೇ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು ಕಿಡ್ಸ್ಗೆಲ್ಲ. ಸೊ ಪ್ರಾಕ್ಟೀಸ್ ಮಾಡಿಸಿ ಅದಾಯಿತು. ಅದಾದಮೇಲೆ ಸುಮ್ಮನೆ ಹಾಗೆ ಅವತ್ತು ದಿನವೂ ಅಷ್ಟೇ ಸುಮ್ಮನೆ ಹೊರಗಡೆ ಹೋಗೋಣ ಅಂತ ಹೋದ್ವಿ. ಅದಾದಮೇಲೆ ಹಾಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಮಂಡೇ ಮತ್ತೆ ರಿಪಬ್ಲಿಕ್ ಡೇ ಜಿಯನ್ ಡ್ಯಾನ್ಸ್ ಮಾಡಿದ್ದು. ಆಮೇಲೆ ಇಲ್ಲಿ ಸ್ವಲ್ಪ ಎಲ್ಲ ಈ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಬಂದು ಮಲಗಿಬಿಟ್ಟಿದ್ದೀವಿ, ಗೊತ್ತೇ ಆಗಿಲ್ಲ. ಸೊ ಈ ರೀತಿ ಆಗಿಬಿಡ್ತು. ಸೊ ಆ 3 ದಿನ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅದಕ್ಕೆ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡಿದ್ದು. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ